ಜೈ ಹಿಂದ್ ಎಲ್ಲ ನನ್ನ ಇಂಡಿಯನ್ ನೇವಿ ಎಸ್ಪಿರೆಂಟ್ಸ್ಗೆ ಯಾರೆಲ್ಲ ಇಂಡಿಯನ್ ನೇವಿಗೆ ತಯಾರಿಯನ್ನು ನಡೆಸ್ತಾ ಇದ್ದಿರಲ್ಲ ಸೊ ಅಂಥ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಆಗಿರ್ತಕ್ಕಂಥ ಇದೊಂದು ಮಾಹಿತಿನ ಅನ್ಕೊಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರಿ ಸರ ನೇವಿಯಲ್ಲಿ ಕೂಡ ಕಾಲ್ ಫಾರ್ಮನ್ನು ಯಾವಾಗ ಮಾಡ್ತಾರೆ, ಇಂಡಿಯನ್ ಆರ್ಮಿ ಕಾಲ್ ಫಾರ್ಮ್ ಆಗಿದೆ, ಅದರ ಜೊತೆಗೆ ಏರ್ ಫೋರ್ಸು ಕೂಡ ಕಾಲ್ ಫಾರ್ಮ್ ಆಗಿದೆ. ಆ ಇಂಡಿಯನ್ ನೇವಿಯಲ್ಲಿ SSR ಅನ್ನ ಯಾವಾಗ ಕಾಲ್ ಫಾರ್ಮ್ ಮಾಡ್ತಾರೆ, MR ಯಾವಾಗ ಕಾಲ್ ಫಾರ್ಮ್ ಮಾಡ್ತಾರೆ, ಮೆಡಿಕಲ್ ಅಸಿಸ್ಟೆಂಟ್ ಯಾವಾಗ ಕಾಲ್ ಫಾರ್ಮ್ ಮಾಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ವೇಟಿಂಗ್ ಅನ್ನ ಮಾಡ್ತಾ ಇದ್ರಿ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಸರ್ ನಮ್ದು ಹೈಟ್ ಕಡಿಮೆ ಇದೆ ಅಂತ ವಿದ್ಯಾರ್ಥಿಗಳಿಗೆ ನಮ್ಗೊಂದು ಅಪಾರ್ಚುನಿಟಿಯನ್ನ ಕೊಟ್ಟಿದ್ದಾರೆ ಸರ್ ನೌಕಾ ಪಡೆಯಲ್ಲಿ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ನಿಮ್ಮ ಹೈಟ್ ಏನಾದರೂ ಸೊ ಮಹಿಳೆಯರಿಗೆ 152 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ, ಸೊ ಪುರುಷರಿಗೆ 157 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ನೀವೇನಾದ್ರೂ ಇಂಡಿಯನ್ ಆರ್ಮಿಗೆ ಹೈಟ್ ಬರ್ಲಿಲ್ಲಪ್ಪ ಅಂದ್ರೆ ಸೊ ಇಂಥಲ್ಲೆಲ್ಲ ಪ್ರಯತ್ನ ಮಾಡ್ರಿ, ಅದ್ರ ಜೊತೆಗೆ ಏರ್ಫೋರ್ಸ್ ಒಳಗಡೆ ಕೂಡ ಪ್ರಯತ್ನವನ್ನ ಮಾಡ್ಕೊಳ್ರಿ. ನೋಡ್ಕೊಳ್ರಿ, ನಿನ್ನೆ ಇದ್ರ ಬಗ್ಗೆ ಡೀಟೇಲ್ ಆಗಿ MR 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ MR ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಹೇಳಿಕೆಸಿಂದ ನಿನ್ನೆ ವಿಡಿಯೋನ ಮಾಡಿ ಹಾಕಿದೀನಿ. ಡೀಟೇಲ್ ಕಂಪ್ಲೀಟ್ ಆಗಿ ಫಿಸಿಕಲ್ ಏನಿರ್ತದ, ಎಕ್ಸಾಮ್ ಏನಿರ್ತದ, ಸೊ ಎಕ್ಸಾಮ್ ನಲ್ಲಿ ಯಾವ ಸಿಲೆಬಸ್ ಇರ್ತದ, ಎಷ್ಟು ಮಾರ್ಕ್ಸಿಂದ ಇರ್ತದ, ಟೈಮಿಂಗ್ ಎಷ್ಟು ಇರ್ತದ, ನೆಗೆಟಿವ್ ಎಷ್ಟು ಇರ್ತದ, ಫಿಸಿಕಲ್ ನಲ್ಲಿ ಏನ್ ಮಾಡಬೇಕು, ಸೊ ಏನಿಲ್ಲ, ಯಾವಾಗ ಎಕ್ಸಾಮ್ ಇರ್ತದ, ಸೊ ಯಾವಾಗ ರಿಸಲ್ಟ್ ಅನ್ನ ಬಿಡ್ತಾರೆ, ಯಾವಾಗ ಟ್ರೈನಿಂಗ್ ಕೂಡ ಹೋಗ್ಬಹುದು ಅಂತ ಹೇಳಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ಅವೆಲ್ಲ ವಿಡಿಯೋಗಳು ಇಷ್ಟ ಆಗಿದ್ರೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೂ ಹೆಲ್ಪ್ ಆಗ್ತಾ ಇದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಕೆಳಗಡೆ ಕಾಣ್ತಿರ್ತವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿ ಒಂದು ಅಪ್ಡೇಟು ಕೂಡ ನಿಮ್ಗೆ ಇಂಪಾರ್ಟೆಂಟೇ ಆಗಿರ್ತದ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ಸೊ ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ಇಂಡಿಯನ್ ನೇವಿಯಲ್ಲಿ ಸೊ ನೋಡ್ಕೊಳ್ರಿ SSR ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರಲ್ಲ ಸೊ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಇಂಟೇಕ್ ನೋಡ್ಕೊಡ್ರಿ 01-2027 ಅಂಡ್ 02-2027 ಎರಡು ಇಂಟೇಕ್ ಅನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದಾರೆ. ಸೊ ಎರಡು ಬ್ಯಾಚ್ ಗಳನ್ನ, ಸೊ ನೀವು ಯಾವ ಬ್ಯಾಚ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ಕೊಂಡಿರಲ್ಲ ಸೊ ನೋಡ್ಕೊಳ್ಬಹುದು ಎಲ್ಲರೂ ಕೂಡ. ಇಲ್ಲಿ ಬಂದ್ಬಿಟ್ಟು ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ ಅಂದ್ರೆ ಪುರುಷರಿಗೆ ಮಾತ್ರ, ಸೊ ಮಹಿಳೆಯರಿಗೆ ಮಾತ್ರ ಅಂತಲ್ಲ, ಸೊ ಇಬ್ಬರಿಗೆ ಕೂಡ ಇದರಲ್ಲಿ SSR ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. SSR ಅಪ್ಲಿಕೇಶನ್ ಗಳಿಗೆ ಇಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಅದು ಮ್ಯಾರೇಜ್ ಆಗಿರ್ಬಾರ್ದು, ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ, ಅರ್ಹತೆ ಏನ್ ಬೇಕಾಗುತ್ತಾ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 12ನೇ ತರಗತಿ ಮುಗ್ದಿರ್ಬೇಕು, ಏನು 12th ಕಂಪ್ಲೀಟ್ ಆಗಿರ್ಬೇಕು. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಅಂಡ್ ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಅನ್ನ ಕಂಪ್ಲೀಟ್ ಆಗಿ ನೀವು ಟೋಟಲಿ ಬಂದ್ಬಿಟ್ಟು ಅಗ್ರಿಗೇಟ್ ಎಷ್ಟಾಗಿರ್ಬೇಕಂದ್ರೆ 50% ಅಗ್ರಿಗೇಟ್ ಆಗಿರ್ಬೇಕು. ಇದರಲ್ಲಿ ಯಾವುದೇ ತರನಂತ ಇದ ಸಬ್ಜೆಕ್ಟ್ಗೆ ಇಷ್ಟು ಮಾರ್ಕ್ಸ್ ಅಂತ ಏನೂ ಕೂಡ ಮೆನ್ಷನ್ ಇಲ್ಲ. ಟೋಟಲಿ ಎಲ್ಲನೂ ಸೇರಿಸ್ಬಿಟ್ಟು 50% ಅಗ್ರಿಗೇಟ್ ಆಗಿರ್ತಕ್ಕಂಥ ಸೈನ್ಸ್ ವಿದ್ಯಾರ್ಥಿಗಳು, ಆರ್ಟ್ಸ್ ಬರೋದಿಲ್ಲ, ಕಾಮರ್ಸ್ ಬರೋದಿಲ್ಲ, ಇಲ್ಲಿ ಬಂದ್ಬಿಟ್ಟು ಸೈನ್ಸ್ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ನೀವೇನಾದ್ರೂ 3 ವರ್ಷ ಡಿಪ್ಲೊಮಾ ಮುಗಿಸಿದ್ರಿಪ್ಪ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ಲು, ಆಟೋಮೊಬೈಲ್ಸು, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸು, ಟೆಕ್ನಾಲಜಿ, ಸೊ ಇವೆಲ್ಲನೂ ಕೂಡ ನೀವೇನಾದ್ರೂ ಡಿಪ್ಲೊಮಾ ಮುಗಿಸಿದ್ರಿಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು, ಅಪಾರ್ಚುನಿಟಿಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸರ್ 01-2027 ಬ್ಯಾಚ್ಗೆ ಡೇಟ್ ಆಫ್ ಬರ್ತ್ ಎಷ್ಟು ಬೇಕಾಗುತ್ತಾ? 1 ಡಿಸೆಂಬರ್ 2004 ಹಿಡಿದು 31 ಮೇ 2009 ಒಳಗಡೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಬ್ಯಾಚ್ 1ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ನೆಕ್ಸ್ಟ್ ಬ್ಯಾಚ್ 2 ನೋಡ್ಕೊಡ್ರಿ 02-2027 ನೋಟಿಫಿಕೇಶನ್ ಗೆ ಡೇಟ್ ಆಫ್ ಬರ್ತ್ ಎಷ್ಟು ಬೇಕಾಗುತ್ತೆ ಅಂದ್ರೆ 1 ಮೇ 2005 ಹಿಡಿದು 31 ಅಕ್ಟೋಬರ್ 2009 ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ನೆಕ್ಸ್ಟ್ ಸರ್ ಇದರಲ್ಲಿ ಕೂಡ ಸೇಮ್ ಅದೇ ತರನಾಗಿ ಪ್ರೋಸೆಸ್ ಇರ್ತದ. ನೋಡ್ಕೊಡ್ರಿ, ಇದು ಕೂಡ 4 ವರ್ಷದ ಜಾಬ್ ಇರ್ತದ. ಯಾವ ತರ? ಇದು ಕೂಡ 4 years ಅಗ್ನಿವೀರ್ ಜಾಬ್ ಆಗಿರ್ತದ. ಸೊ ಮುಂದೆ ನಿಮ್ದು ಪರ್ಮನೆಂಟ್ ಆಗುವಂತ ಚಾನ್ಸಸ್ ಇರ್ತದೆ. ಇನ್ನೂ ಕೂಡ 4 ವರ್ಷ ಡ್ಯೂಟಿ ಮಾಡಿ ಎರಡೂ ಕೂಡ ಹೊರಗಡೆ ಬಂದಿಲ್ಲ. ಸೊ ಬಂದ ಮೇಲೆ ಅದ್ರ ಅಪ್ಡೇಟ್ ಅನ್ನ ಕೊಡ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಪೆಸಿಲಿಟಿ ನೋಡ್ಕೊಡ್ರಿ, ಫಸ್ಟ್ ಇಯರ್ ಸ್ಯಾಲರಿ ಬೇರೆ, ಸೆಕೆಂಡ್ ಇಯರ್ ಬೇರೆ, ಥರ್ಡ್ ಇಯರ್ ಬೇರೆ, ಫೋರ್ತ್ ಇಯರ್ ಬೇರೆ. ನೆಕ್ಸ್ಟ್ ಆದ ನಂತರ ಸೇವಾನಿಧಿ ಅಂತ ಹೇಳಿ ನಿಮ್ಗೆ ಪ್ಯಾಕೇಜ್ ಅನ್ನ ಕೊಡ್ತಾರ. ಇಲ್ಲಿ ನೋಡ್ಕೊಡ್ರಿ ಲೈಫ್ ಇನ್ಶೂರೆನ್ಸ್ ಕೂಡ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಹಾಸ್ಪಿಟಲ್ ಪ್ರಾಬ್ಲಮ್ ಇದ್ರೆ ಹಾಸ್ಪಿಟಲ್ದು ನಿಮ್ಮ ಪೇರೆಂಟ್ಸ್ಗೆ, ಅಲ್ಲಿ ನಿಮ್ಮ ಫಾದರ್, ಮದರ್, ಬ್ರದರ್ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಕ್ಯಾಂಟೀನ್ ಕಾರ್ಡ್ ಕೂಡ ಸಿಗುತ್ತದೆ. ಕ್ಯಾಂಟೀನ್ ಕಾರ್ಡ್ ಅಲ್ಲಿ ನೀವು ಗ್ರೋಸರಿ ಆಯ್ತು, ಲಿಕ್ವರ್ ಆಯ್ತು, ಪ್ರತಿಯೊಂದು ಕೂಡ ನೀವು ಕ್ಯಾಂಟೀನ್ ದಲ್ಲಿ ಇಂಡಿಯನ್ ಆರ್ಮಿದವ್ರು ಯಾವ ತರ ತಗೋತಾರಲ್ಲ ಅದೇ ತರನಾಗಿ ನೀವು ಇಲ್ಲಿ ಸ್ಪೆಸಿಲಿಟಿನ ತಗೊಳ್ಬಹುದು. ನೀವು 4 year ಕಂಪ್ಲೀಟ್ ಆಗಿ ಬಂದ್ಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಟೇಟಸ್ ಅನ್ನ ಕೊಡ್ತಾರೆ. ಸೊ ನಿಮ್ಗೂ ಕೂಡ ಎಕ್ಸ್ ಆರ್ಮಿ ಅಗ್ನಿವೀರ್ ಇಂಡಿಯನ್ ನೇವಿ ಅಂತ ಹೇಳಿ ಕೊಡ್ತಾರೆ. ಅದು ಕೂಡ ನಿಮಗೆ ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಸಾಕಷ್ಟು ಅಪಾರ್ಚುನಿಟಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ
SSC GD ಕೂಡ ನಿಮ್ಗೆ ಅಪಾರ್ಚುನಿಟಿಗಳನ್ನ ಕೊಟ್ಟಿದ್ದಾರೆ. ಸೊ ಮಿಸ್ಯೂಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಫಿಸಿಕಲ್ ಏನಿರ್ತದ, ಸೊ ಫಿಸಿಕಲಿ ನೋಡ್ಕೊಡ್ರಿ. ಫಿಸಿಕಲಿ ಬಂದ್ಬಿಟ್ಟು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರ್ತೈತಿ. ಪುರುಷರಿಗೆ 6.5 ನಿಮಿಷ ಟೈಮಿಂಗ್ ಇರ್ತೈತಿ. ಮಹಿಳೆಯರಿಗೆ 8 ನಿಮಿಷ ಟೈಮಿಂಗ್ ಇರ್ತದ. ನೆಕ್ಸ್ಟ್ ಸ್ಕ್ವಾಟ್ಸ್ ಬಂದ್ಬಿಟ್ಟು ಬಾಯ್ಸ್ಗೆ 20 ಇರ್ತದ. ಸೊ ಮಹಿಳೆಯರಿಗೆ 15 ಇರ್ತದ. ನೆಕ್ಸ್ಟ್ ಪುಷಪ್ಸ್ 15 ಬಾಯ್ಸ್ಗೆ, ಮಹಿಳೆಯರಿಗೆ 10 ಇರ್ತದ. ನೆಕ್ಸ್ಟ್ ಸಿಟಪ್ಸ್ ನೋಡ್ಕೊಡ್ರಿ, ಬಾಯ್ಸ್ಗೆ 15, ಗರ್ಲ್ಸ್ಗೆ 10 ಇರ್ತದ. ಎಲ್ಲನೂ ಕೂಡ ಇದರಲ್ಲಿ ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಳ್ಳೇಬೇಕು. ಫಸ್ಟ್ ಟೈಮ್ ಫಿಸಿಕಲ್ ಪಾಸ್ ಅಲ್ಲ ಅಂದ್ರೆ ಸೊ ಟೋಟಲಿ 3 ಅಟೆಂಪ್ಟ್ ಅನ್ನ ಕೊಡ್ತಾರೆ. ಸೊ 3 ಅಟೆಂಪ್ಟ್ ದಲ್ಲಿ ಕೂಡ ನೀವು ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಳ್ಬಹುದು. ನನ್ನ ಪ್ರಕಾರ ಇದೊಂದು ಇಂಡಿಯನ್ ನೇವಿಯಲ್ಲಿ ನಿಮಗೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ಸೊ ಓಕೆ, ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸರ್ ಪುರುಷ ಮತ್ತು ಮಹಿಳೆಯರಿಗೆ ಸೇಮ್ ಹೈಟ್ ಇರ್ತದ. ಸೊ ಎಸ್, ಇದಕ್ಕೆ ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ 157 ಸೆಂಟಿಮೀಟರ್ ಹೈಟ್ ಇರಲೇಬೇಕಾಗತ್ತ. ಸೊ ಪುರುಷರಿಗೆ ಕೂಡ, ಸೊ ನಾನು 152 ಅಂತ ಹೇಳಿದ್ದೆ. ಸೊ 152 ಅಲ್ಲ, 157 ಮೇಲ್ ಅಂಡ್ ಫಿಮೇಲ್ ಇಬ್ಬರಿಗೆ ಕೂಡ 157 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ನಿಮ್ದು ಮೆಡಿಕಲ್ ಚೆಕಿಂಗ್ ಕೂಡ ಮಾಡ್ತಾರೆ. ಸೊ ಮೆಡಿಕಲ್ ಚೆಕಿಂಗ್ ಬಂದ್ಬಿಟ್ಟು 6/12, 6/12 ಮಟನು ಕೂಡ ಇದ್ರೆ 6/6 ಕರೆಕ್ಟ್ ಆಗಿರ್ಬೇಕಾಗಿದ್ದು 6/6 ಇರಲೇಬೇಕು ನಿಮ್ಮ ಮೆಡಿಕಲ್. ಓಕೆ, ಇಂಡಿಯನ್ ಆರ್ಮಿದಲ್ಲಿ ಯಾವ ತರ ಮೆಡಿಕಲ್ ಇರ್ತಲ್ಲ, ಸೊ ಅದೇ ತರನಾಗಿ ಮೆಡಿಕಲ್ ಇರ್ತದೆ. ಸೊ ನಿಮ್ದು ಬಂದ್ಬಿಟ್ಟು ಟ್ರೈನಿಂಗ್ ಯಾವಾಗ ಇರ್ತದಪ್ಪ ಅಂದ್ರೆ ಇದೇ ವರ್ಷ ಡಿಸೆಂಬರ್ದಲ್ಲಿ ನಿಮ್ದು ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದು ಚಿಲ್ಕಾ INS ಚಿಲ್ಕಾದಲ್ಲಿ ನಿಮ್ಮ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರೂ NCC ಸರ್ಟಿಫಿಕೇಟ್, NCC C ಸರ್ಟಿಫಿಕೇಟ್ ಹೋಲ್ಡರ್ ಏನಾದರೂ ಇದ್ರಿಯಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಎಕ್ಸಾಮ್ ಇರೋದಿಲ್ಲ. ಡೈರೆಕ್ಟ್ ಆಗಿ ನೀವು ಫಿಸಿಕಲ್ಲಿಗೆ ಹೋಗಿ ಅಟೆಂಡ್ ಆಗಬೇಕಾಗತ್ತಾ. SSR ದಲ್ಲಿ ಆಯ್ತು, MR ದಲ್ಲಿ ಆಯ್ತು. ನೀವೇನಾದ್ರೂ NCC C ಸರ್ಟಿಫಿಕೇಟ್ ಹೋಲ್ಡರ್ ಏನಾದರೂ ಇದ್ರಿಯಪ್ಪ ಅಂದ್ರೆ ನಿಮ್ಗೊಂದು ಗುಡ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ನೀವೇನಾದ್ರೂ ಫಿಸಿಕಲ್ ಮೆಡಿಕಲ್ ಪಾಸ್ ಮಾಡ್ಕೊಂಡ್ರೆ ಇಂಡಿಯನ್ ನೇವಿಯಲ್ಲಿ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇಂಥ ಅಪಾರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ಹೋಗಿ ಅಟೆಂಡ್ ಆಗ್ರಿ. ಸರ್ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೋದು ಯಾವಾಗ? ಅಪ್ಲಿಕೇಶನ್ ಅನ್ನ ಹಾಕೋದು ನೋಡ್ಕೊಡ್ರಿ, ಮಾರ್ಚ್ 14ನೇ ತಾರೀಕಿಗೆ, ಇದೇ ತಿಂಗಳ ಅಂದ್ರೆ ನಾಳೆನೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 6 ಏಪ್ರಿಲ್ಗೆ ನಿಮ್ದು ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ಅಪ್ಲಿಕೇಶನ್ ಅನ್ನು ಹಾಕುವಾಗ ತಪ್ಪುಗಳನ್ನ ಮಾಡಿದ್ರೆ, ಸೊ ಕರೆಕ್ಷನ್ ಅನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ಏಪ್ರಿಲ್ 10 ಮತ್ತು 11ನೇ ತಾರೀಕಿಗೆ ನಿಮ್ಗೆ ಕರೆಕ್ಷನ್ ಡೇಟ್ ಅನ್ನ ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ನಿಮ್ದು ರಿಸಲ್ಟ್ ಡೇಟ್ ಎಲ್ಲನೂ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಕ್ಕೆ ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ? 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು? 550 ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಫೀಸ್ ಬಹಳ ಇದೆ ಸರ್, ಸೊ ಮಹಿಳೆಯರಿಗೆ ಕಡಿಮೆ ಇದೆ ಅಂತ ಕೇಳಕ್ ಹೋಗ್ಬೇಡ್ರಿ. ಎಲ್ಲರಿಗೂ ಕೂಡ 550 ರೂಪಾಯಿ ಫೀಸ್ ಇದೆ. ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಬಿಟ್ಟು ಜಾಯಿನ್ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಇದೊಂದು ಅಪಾರ್ಚುನಿಟಿ ನಿಮ್ಗೆ ಒಳ್ಳೆ ಸಿಗೋದಿಲ್ಲ ಅಂತ ನಾನು ಸಾಕಷ್ಟು ಸರಿ ಹೇಳ್ತಾ ಇದ್ದೀನಿ. ಸೊ ಅಪಾರ್ಚುನಿಟಿಗಳನ್ನ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಇದರಲ್ಲಿ ಸರ್ ಎಕ್ಸಾಮ್ ಸಿಲೆಬಸ್ ಏನಿರ್ತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. ಎಕ್ಸಾಮ್ ನಲ್ಲಿ ಏನೆಲ್ಲ ಕೇಳ್ತಾರಪ್ಪ ಅಂದ್ರೆ, ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಕ್ವಶನ್ ಪೇಪರ್ ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಇರ್ತೈತಿ. ಸೊ ಕ್ವಶನ್ ಪೇಪರ್ ಯಾವ ತರ ಅಂತಂದ್ರೆ ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಇರ್ತೈತಿ. 100 ಕ್ವಶನ್ಸ್ಗಳು ಇರ್ತವೆ. ಎಷ್ಟು? 100 ಕ್ವಶನ್ಸ್ ಇರ್ತಾವೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ನೋಡ್ಕೊಡ್ರಿ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. ಯಾವೆಲ್ಲ ಸಬ್ಜೆಕ್ಟ್ಗಳು ಇರ್ತಾವಪ್ಪ ಅಂದ್ರೆ ಇಂಗ್ಲಿಷ್ ಇರುತ್ತೆ, ಸೈನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ ಅಂಡ್ ಜನರಲ್ ಅವೇರ್ನೆಸ್ ಕ್ವಶನ್ಸ್ ಅನ್ನ ಇಲ್ಲಿ ನಿಮ್ಗೆ ಕೇಳ್ತಾರ. ಸೊ 1 ಅವರ್ ಟೈಮಿಂಗ್ ಅಂದ್ರೆ 1 ತಾಸು ಎಕ್ಸಾಮಿಗೆ 1 ಅವರ್ ಟೈಮಿಂಗ್ ಇರ್ತೈತಿ. ನೆಗೆಟಿವ್ ಕೂಡ 0.25 ನೆಗೆಟಿವ್ ಕೂಡ ಇರ್ತದ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಅಪ್ಲಿಕೇಶನ್ ಅನ್ನ ಹಾಕೋದನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾರೆಲ್ಲ SSR ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಅನ್ಕೊಂಡಿದ್ದಿರಲ್ಲ, ಸೊ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ SSR ಜೊತೆಗೆ ಒಂದು ಹಾರ್ಟ್ ಸಿಂಬಲ್ ಅನ್ನ ಕಳಿಸಿ. ನೆಕ್ಸ್ಟ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಡೌಟ್ಗಳು ಇರ್ತಾವ. ಅವೇನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ, ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಗ್ತಾ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಅನ್ನ ಹಾಕಿ SSR ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. MR ಏನಾದ್ರು ಬೇಕಾಗಿದ್ರೆ ಬ್ಯಾಕ್ ನಿನ್ನೆ ತಾನೇ ವಿಡಿಯೋನ ಅಪ್ಲೋಡ್ ಮಾಡಿದೀನಿ, ಅಲ್ಲಿ ಹೋಗಿ MR ನೋಡ್ಕೊಡ್ರಿ. SSR ಇವತ್ತು ಕೊಟ್ಟಿದ್ದೀನಿ. ನೆಕ್ಸ್ಟ್ SSR ಮೆಡಿಕಲ್ ಅಸಿಸ್ಟೆಂಟ್ಗೆ ಯಾರು ಹಾಕ್ಬೇಕು ಅನ್ಕೊಂಡಿದ್ದಿಲ್ಲ, ಸೊ ನಾಳೆನೆ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಅದನ್ನ ನೋಡ್ಕೊಳ್ಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೋದು ಏನ ಎಲ್ಲಾನು ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಡೈಲಿ ನಿಮ್ಗೆ ಕೊಡ್ತಾರ ಹೋಗ್ತೀನಿ. ನೀವು ಫೈನಲಿ ಸೆಲೆಕ್ಷನ್ ಆಗಿ ಹೋಗೋ ಮಟನು ಕೂಡ ನಿಮ್ದೇನಾದ್ರು 17 ಏಜ್ ನಿಂತ ಹಿಡಿದು ಸರ್ ನಾನು 21, 22 ಏಜ್ ಒಳಗಡೆನೆ ಜಾಬ್ ಮಾಡ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ಮಿಸ್ ಮಾಡದೇನೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದ್ರೆ ಅದು ತಪ್ಪು ನಿಮ್ದು. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದು ಒಂದೇ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಕನ್ಫರ್ಮ್ ಮಾಡಿರಲಿ, ಅವ್ರ ಇನ್ಫಾರ್ಮೇಶನ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಗೆ ಅಪ್ಡೇಟ್ಗಳು ಸಿಗ್ತಾನೆ ಇರ್ತದ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.